ದೇವನಿಲ್ಲವು ಎಂದು ಒಮ್ಮೆಯೂ ಉಲಿಯದಿರು. ದೇವನಿಲ್ಲವು ಎಂದು ಒಮ್ಮೆಯೂ ಉಲಿಯದಿರು. ಅವನ ಧರ್ಮವೇ ಜಗದಿ ತುಂಬು ತುಳುಕುತ್ತಿದೆ. ದೇವನಿಲ್ಲವು ಎಂದು ಒಮ್ಮೆಯೂ ಉಲಿಯದಿರು. ಅವನ ಧರ್ಮವೇ ಜಗದಿ ತುಂಬಿ ತುಳುಕುತ್ತಿದೆ. ದೇವನಿಲ್ಲವು ಎಂದು ಒಮ್ಮೆಯೂ ಉಲಿಯದಿರು. ಜವನಾಗಿಯೂ ಕಾಣ್ಬ ಜವನಾಗಿಯೂ ಕಾಣ್ಬ ಶಿವನಾಗಿಯೂ ಕಾಣ್ಬ. ಜವನಾಗಿಯೂ ಕಾಣ್ವ ಶಿವನಾಗಿಯೂ ಕಾಣ್ವ. ಶಿವಶಕ್ತಿ ಪ್ರಕೃತಿಯೋಲು ಜೀವರಾಶಿಯ ಕಾಯುವ. ಶಿವಶಕ್ತಿ ಪ್ರಕೃತಿಯೋಲು ಜೀವರಾಶಿಯ ಕಾಯುವ. ದೇವನಿಲ್ಲವು ಎಂದು ಒಮ್ಮೆಯೂ ಉಲಿಯದಿರು. ಮಾತೆಯಲಿ ಅಡಗಿರ್ಪ ದೇವಗುಣವಾತ್ಸಲ್ಯ. ಮಾತೆಯಲಿ ಅಡಗಿರ್ಪ ದೇವಗುಣವಾತ್ಸಲ್ಯ. ಪಿತನೊಳು ಬೆಳಗುತ್ತಿದೆ ತ್ಯಾಗ ಗುಣವು. ಮಾತೆಯಲಿ ಅಡಗಿರ್ಪ ದೇವಗುಣವಾತ್ಸಲ್ಯ. ಪಿತನೊಳು ಬೆಳಗುತ್ತಿದೆ ತ್ಯಾಗ ಗುಣವು. ಜತನವಾಗುತ್ತಿಹುದು ಶಕುತಿ ಸಕಲ ಜೀವಕ್ಕೂ. ಜತನವಾಗುತ್ತಿಹುದು ಸಕಲ ಜೀವರಾಶಿಯೋಳು. ಪತನವಾಗಲು ಧರ್ಮ ಆತನು ದಿಸುವ ಇಳೆಯೋಳ್. ಪತನವಾಗಲು ಧರ್ಮ ಆತನು ದಿಸುವ ಇಳೆಯೋಳ್. ದೇವನಿಲ್ಲವು ಎಂದು ಒಮ್ಮೆಯೂ ಉಲಿಯದಿರು. ಅವನ ಧರ್ಮ ಜಗದಿ ತುಂಬು ತುಳುಕುತ್ತಿರಲು. ದೇವನಿಲ್ಲವು ಎಂದು ಒಮ್ಮೆಯೂ ಉಲಿಯದಿರು. ಭಕುತಿ ಮಾತ್ರಕ್ಕೆ ಒಲಿವ ಶಕುತಿ ದಾತನು ಜಗದಿ. ಭಕುತಿ ಮಾತ್ರಕ್ಕೆ ಒಲಿವ ಶಕುತಿ ದಾತನು ಜಗದಿ. ಯುಕುತಿ ಯಂತ್ರ ತಂತ್ರಗಳ ಮಂತ್ರವೂ ಕೂಡೆ. ಭಕುತಿ ಮಾತ್ರಕ್ಕೆ ಒಲಿವ ಶಕುತಿ ದಾತನು ಜಗದಿ. ಯುಕುತಿ ಯಂತ್ರ ತಂತ್ರ ಮಂತ್ರಗಳು ಕೂಡೆ. ಮುಕುತಿ ದಾತನು ನಿಜದಿ
ಅತಿಶಯ ಗುಣಾಬ್ಧಿಯವ ಮುಕುತಿದಾತನು ಜಗದಿ ಅತಿಶಯ ಗುಣಾಬ್ಧಿಯವ ಭವರೋಗಹರ ಜನಕ್ಕೆ ಭವರೋಗ ಹರ ಜನಕ್ಕೆ ಲಕ್ಕುಮಿ ಕೇಶವನು ಭವರೋಗ ಹರ ಜನಕ್ಕೆ ಲಕ್ಕುಮಿ ಕೇಶವನು ದೇವನಿಲ್ಲವು ಎಂದು ಒಮ್ಮೆಯೂ ಉಲಿಯದಿರು ಅವನ ಧರ್ಮ ಜಗದಿ ತುಂಬು ತುಳುಕುತ್ತಲಿರಲು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಇದುವರೆಗೆ ನಾವು ಗೀತಾ ಅಭ್ಯಾಸದ 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು ವ್ಯವಸ್ಥಾತ್ಮಕ ದೃಷ್ಟಿಯಿಂದ ನೋಡುತ್ತಲಿದ್ದೇವೆ. ಶ್ರೀಕೃಷ್ಣನು 11ನೆಯ ಶ್ಲೋಕದಿಂದ 2ನೇ ಅಧ್ಯಾಯ 53 ಶ್ಲೋಕದವರೆಗೆ ಸಾವಿನ ಪರಿಚಯವನ್ನು, ದೇಹದ ವಿಷಯವನ್ನು ತಿಳಿಸಿದ ನಂತರದಲ್ಲಿ ದೇಹವು ಹಲವಾರು ಪ್ರಕ್ರಿಯೆಗಳನ್ನು ಒಳಗೊಂಡು ಕಾಲಾನುಕ್ರಮದಲ್ಲಿ ಬಾಲ್ಯ, ಯೌವನ, ಜರ ಮತ್ತು ದೇಹಾಂತರ ಪ್ರಾಪ್ತಿ ವಿಷಯಗಳನ್ನು ಹೊಂದುತ್ತಾ ಹೇಗೆ ಬದಲಾಗುತ್ತಲೇ ಇರುತ್ತದೆ. ಆ ಬದಲಾಗುತ್ತಿರುವಂತಹ ದೇಹದಲ್ಲಿ ಆತ್ಮ ಪರಮಾತ್ಮರು ಸದ್ವಸ್ತುವಾಗಿ ಸತ್ವದಿಂದೊಡಗೂಡಿ ನಿರಂತರವೂ ಅಭಿವೃದ್ಧಿಯನ್ನು ಹೊಂದುತ್ತಾ ಸತ್ವವನ್ನು, ಸಮತ್ವವನ್ನು, ಪರಿಪೂರ್ಣತ್ವವನ್ನು ಪಡೆದುಕೊಳ್ಳುತ್ತಾ ದೇಹಾಂತರ ಪ್ರಾಪ್ತಿಯಾಗಲಿ, ದೇಹ ಬಿಟ್ಟ ನಂತರದಲ್ಲಿಯೇ ಊರ್ಧ್ವಲೋಕಗಳ ಗತಿಯಾಗಲಿ, ಅವರವರ ಸಂಸ್ಕಾರ ಅನುಸಾರವಾಗಿ ಮತ್ತು ಪುಣ್ಯಾನುಸಾರವಾಗಿ, ಋಣಬಂಧಾನುಸಾರವಾಗಿ, ಕರ್ಮ ಫಲಾನುಸಾರವಾಗಿ ಪಡೆಯುತ್ತಾರೆ ಎಂಬುದನ್ನು ತಿಳಿದುಕೊಂಡು ಭಗವದ್ಗೀತಾ ಸಾರವನ್ನೇ, ಬ್ರಹ್ಮವಿದ್ಯೆಯ ಸಾರವನ್ನೇ ಆತ್ಮ ಪರಮಾತ್ಮ, ಪ್ರಜ್ಞೆ ಮತ್ತು ದೇಹದ ಸಾವು, ನಂತರದಲ್ಲಿ ಬುದ್ಧಿಯೋಗ, ಧರ್ಮ ಇವುಗಳನ್ನೆಲ್ಲವನ್ನೂ ಹೇಳುತ್ತಾ ಪರಮಾತ್ಮನು ಅರ್ಜುನನ ಪ್ರಶ್ನೆಗೆ ಸ್ಥಿತಧಿ, ಸಮಾಧಿಸ್ಥ ಮತ್ತು ಸ್ಥಿತಪ್ರಜ್ಞ ಎಂಬ 3 ಪದಗಳ ಅರ್ಥ ವಿಶ್ಲೇಷಣೆಯನ್ನು ತಿಳಿಸುವಾಗ ಮನಸ್ಸನ್ನು ವರ್ಣಿಸಲಾರಂಭಿಸಿದ್ದಾನೆ. ಪ್ರಜಹಾತಿ ಯದಾ ಕಾಮಾನ್
ಸರ್ವಾನ್ ಪಾರ್ಥ ಮನೋಗತಾನ್. ಮನಸ್ಸೆಂಬ ಪದವನ್ನು ಪರಿಚಯ ಮಾಡುತ್ತಾ ದೇಹದೊಳಗಿರುವ ಎಲ್ಲ ವಸ್ತುಗಳನ್ನು ವಿವರಣೆ ಮಾಡುತ್ತಾ ಆತ್ಮ ಪರಮಾತ್ಮ, ಅಂತಃಕರಣ, ಪ್ರಜ್ಞೆ, ಧರ್ಮ, ನಂತರದಲ್ಲಿ ಧರ್ಮವಾದ ನಂತರದಲ್ಲಿ ಬುದ್ಧಿ ಎಂಬುದನ್ನು ವರ್ಣಿಸುತ್ತಾ ಬುದ್ಧಿಯನ್ನು ಧರ್ಮದ ಚೌಕಟ್ಟಿನಲ್ಲಿ ಹೇಗೆ ಕರ್ಮ ಮಾಡಲು ಉಪಯೋಗಿಸಿಕೊಳ್ಳಬೇಕು, ಎಲ್ಲವನ್ನು ತಿಳಿದುಕೊಳ್ಳಲು ಬುದ್ಧಿಯ ಸಹಾಯವನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ಈ ಬುದ್ಧಿ ಎಂಬ ಉಪಕರಣವನ್ನು ಆತ್ಮ ಪರಮಾತ್ಮರ ಜೊತೆ ಪ್ರಜ್ಞಾಪೂರ್ವಕವಾಗಿ ಹೇಗೆ ಜೋಡಿಸಬೇಕು, ಯೋಗವನ್ನುಂಟು ಮಾಡಬೇಕು ಎಂಬುದನ್ನು ವರ್ಣಿಸುತ್ತಾ ಈಗ ಆ ಬುದ್ಧಿಯ ಲಕ್ಷಣಗಳನ್ನು ಹೇಳಿದನೊಡನೆಯೇ ಧೀಶಕ್ತಿಯನ್ನು ಪರಿಚಯವನ್ನು ಕೊಡುತ್ತಾ ನಂತರದಲ್ಲಿ ಮನಸ್ಸಿನ ಸ್ತರಕ್ಕೆ ಇಳಿದು ಮನಸ್ಸಿನ ವಿಷಯಗಳನ್ನು ವರ್ಣಿಸುತ್ತಿದ್ದಾನೆ. ಅರ್ಜುನನ ಪ್ರಶ್ನೆ ಸಮಾಧಿಸ್ಥ ಸ್ಥಿತಧಿ ಎಂಬುದಾಗಿ ಇದ್ದರೂ ಧೀ ವಿಷಯವನ್ನು ತಿಳಿಸುವ ಸಂದರ್ಭದಲ್ಲಿ ಸ್ಥಿತಪ್ರಜ್ಞನ ವಿಷಯವನ್ನು ತಿಳಿಸುವುದಕ್ಕಾಗಿ ಮನಸ್ಸು ಮತ್ತು ಇಂದ್ರಿಯಗಳ ವಿಷಯಗಳನ್ನು, ಮನಸ್ಸು ಒಂದು ಶ್ರೇಷ್ಠವಾದ ಇಂದ್ರಿಯವೇ, ಮತ್ತು ಮನಸ್ಸು ಮತ್ತು ಇಂದ್ರಿಯಗಳ ವಿಷಯಗಳನ್ನು ಈಗ ವರ್ಣಿಸುತ್ತಾ ಪರಮಾತ್ಮನು ಸ್ಥಿತಪ್ರಜ್ಞನು ಹೇಗಾಗುತ್ತಾನೆ, ಸ್ಥಿತಧಿ ಯಾವಾಗ ಎನಿಸಿಕೊಳ್ಳುತ್ತಾನೆ, ಅವನು ಸಮಾಧಿಸ್ಥನೆಂಬುದಾಗಿ ಯೋಗದಿಂದ ಹೇಗೆ ಸಾಧಿಸುತ್ತಾನೆ, ಅವನ ಲಕ್ಷಣಗಳು ಹೇಗಿರುತ್ತದೆ, ಅವನು ಆಡುವ ಮಾತು ಭಾಷೆ ಹೇಗಿರುತ್ತದೆ, ಅವನು ನಡೆದುಕೊಳ್ಳುವ ರೀತಿ ನೀತಿಗಳು ಹೇಗಿರುತ್ತದೆ, ಅವುಗಳನ್ನು ವರ್ಣಿಸುತ್ತಾ ಎಲ್ಲಕ್ಕೂ ಮುಖ್ಯವಾದ ಕಾರಣ ಮನಸ್ಸೆಂಬ ಇಂದ್ರಿಯ, ಆ ಮನಸ್ಸೆಂಬ ಇಂದ್ರಿಯದಿಂದಲೇ ಎಲ್ಲವೂ ನಡೆಯುತ್ತಿರುವುದು. ಬುದ್ಧಿ ಎಂಬುದು ಕೇವಲ ನಿಶ್ಚಯಾತ್ಮಿಕವಾಗಿ ಮಾತ್ರ ಕೆಲಸ ಮಾಡುತ್ತದೆ. ಆದರೆ ಬುದ್ಧಿಯ ಸ್ವಭಾವವಾಗಿರುವಂತಹ ಬಹುಶಾಖಾಶ್ಚ ಅನಂತಾಶ್ಚ ಎಂಬ ಕಾರಣದಿಂದ ಹಲವಾರು ಅನೇಕ ಕೋಟಿ ಪಥಗಳು, ಆಲೋಚನೆಗಳು ಬುದ್ಧಿಯ ಕಾರಣದಿಂದ ಉಂಟಾಗುತ್ತದೆ. ಆ ರೀತಿ ವ್ಯವಸಾಯಾತ್ಮಿಕವಾದಂತಹ ಬುದ್ಧಿಯನ್ನು ಏಕವಾಗಿ ಮಾಡಿ ಒಂದೇ ವ್ಯವಸಾಯವನ್ನು ಮಾಡಿದರೆ, ಯೋಗವೆಂಬ ಒಂದೇ ವ್ಯವಸಾಯವನ್ನು ಮಾಡಿದರೆ ಅದು ಅಂತರ್ಮುಖವಾಗಿ ಬುದ್ಧಿಯನ್ನು ತಿರುಗಿಸಿಟ್ಟು ಯೋಗ ಪ್ರಕ್ರಿಯೆಯಿಂದ ಆತ್ಮ ಪರಮಾತ್ಮರೊಡನೆ ಬುದ್ಧಿಯೋಗವನ್ನು ಉಂಟು ಮಾಡಬೇಕು. ಅಂತಹ ಬುದ್ಧಿಯಲ್ಲಿರುವ ಧೀಶಕ್ತಿಯು ಜಾಗೃತವಾಗುತ್ತದೆ. ಆ ಧೀಶಕ್ತಿಯ ಸಹಾಯದಿಂದ ಯಾವಾಗ ಆತ್ಮ ಪರಮಾತ್ಮರ ಬೆಳಕನ್ನು ಕಾಣುತ್ತಾನೆಯೋ ಅವನಿಗೆ ಸತ್ಯ ದರ್ಶನವಾಗುತ್ತದೆ, ಪರಮಾತ್ಮ ದರ್ಶನವಾಗುತ್ತದೆ. ಈ ರೀತಿ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬೇಕು. ಆದರೆ ಸ್ವಭಾವತಃ ಬುದ್ಧಿಯು ಹೊರಮುಖವಾಗಿಯೇ ಹರಿಯುತ್ತಿರುತ್ತದೆ. ಅದು ಮನಸ್ಸಿನಿಂದ ಸೆಳೆಯಲ್ಪಡುತ್ತಿರುತ್ತದೆ. ಮನಸ್ಸು ಇಂದ್ರಿಯಗಳಿಂದ ಸೆಳೆಯಲ್ಪಡುತ್ತಿರುತ್ತದೆ. ಇಂದ್ರಿಯಗಳು ವಿಷಯಗಳಿಂದ ಸೆಳೆಯಲ್ಪಡುತ್ತಿರುತ್ತದೆ. ಹೀಗೆ ಆಕರ್ಷಣೆಗೆ ಒಳಪಟ್ಟಂತಹ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಪ್ರಜ್ಞೆಯನ್ನು ಸ್ಥಿತವಾಗಿ ನಿಲ್ಲಿಸಲಾಗದ ಅಲೆಗಳನ್ನು ಏಳಿಸುತ್ತಲೇ ಇರುತ್ತದೆ. ಆ ಪ್ರಜ್ಞೆಯನ್ನು ಸ್ಥಿತವಾಗಿ ಯಾರು ಮಾಡಬಲ್ಲನೋ, ಶಾಂತವಾಗಿ ಸ್ಥಿತವಾಗಿ ಸಮವಾಗಿ ಪರಿಪೂರ್ಣದೆಡೆಗೆ ಸಾಗುತ್ತಾನೆಯೋ ಅಂತಹವನು ಪರಮಾತ್ಮ, ಪರಬ್ರಹ್ಮ, ಪರಮ ಪುರುಷನ ಸ್ತರಕ್ಕೆ ತಲುಪುವನು. ಆಗ ವಿಶ್ವವೇ ಅವನಾಗುವನು, ಅವನಲ್ಲಿಯೇ ವಿಶ್ವವೂ ಉಂಟಾಗುವುದು. ಹೀಗಾಗಿ ವಿಶ್ವಕ್ಕೂ ಆ ಒಂದು
ಪ್ರತ್ಯಗಾತ್ಮನಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಅದೇ ಪರಿಪೂರ್ಣತ್ವವನ್ನು ಪಡೆದುಕೊಳ್ಳುವ ರೀತಿ. ಈ ಪ್ರಕ್ರಿಯೆಯನ್ನೇ ಯೋಗವೆಂಬುದಾಗಿ ಹೇಳುತ್ತಾರೆ ಎಂದು ವರ್ಣಿಸುತ್ತಾ 53 ಶ್ಲೋಕಗಳಲ್ಲಿ ಹೇಳಿದ ಪರಮಾತ್ಮನು, ಪ್ರತಿಯೊಬ್ಬ ಮನುಷ್ಯನು ಬುದ್ಧಿಯೋಗವನ್ನುಂಟು ಮಾಡುವುದಕ್ಕೆ ಮನಸ್ಸಿನ ಸಹಾಯವನ್ನು ಪಡೆದುಕೊಳ್ಳಲೇಬೇಕು. ಕಾರಣವೇನೆಂದರೆ ಬುದ್ಧಿಯೇ ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತದೆ, ಹತೋಟಿಯನ್ನು ಸಾಧಿಸುತ್ತದೆ. ಅಭ್ಯಾಸ ಬಲದಿಂದ ಅದನ್ನು ಉಂಟು ಮಾಡಿಕೊಳ್ಳಬೇಕು. ಮನಸ್ಸಿನ ಸ್ವಭಾವವೇ ಎಲ್ಲದಕ್ಕೂ ಅಂಟಿಕೊಳ್ಳುವುದು. ಯಾವುದು ಸಿಕ್ಕಿದರೂ ಅಂಟಿಕೊಳ್ಳುತ್ತದೆ. ಅಂಟುವ ಗುಣ ಮನಸ್ಸಿಗಿದೆ. ಆ ಕಾರಣದಿಂದ ಮನಸ್ಸಿನ ಮೇಲೆ ಯಾವುದೇ ಕಶ್ಮಲಗಳು ಉಂಟಾಗದಂತೆ ಸರೋವರದ ನೀರಿನಂತೆ ಮನಸ್ಸನ್ನು ಶುದ್ಧವಾಗಿ ಇರಿಸಿಕೊಂಡು ಮನಸ್ಸಿನಲ್ಲಿರುವ ಕಶ್ಮಲಗಳನ್ನೆಲ್ಲವನ್ನು ತೊಳೆದು ಹಾಕಿ ಶುದ್ಧವಾದ ನೀರನ್ನು ಕಾಣುವಂತೆ ಮನಸ್ಸನ್ನು ಕಾಣಲಾರಂಭಿಸಿದರೆ ಅಂತಹ ಮನಸ್ಸು ಬುದ್ಧಿಯೊಡನೆ ಯೋಗವನ್ನು ಹೊಂದಿ ಆತ್ಮ ಪರಮಾತ್ಮರ ಬೆಳಕನ್ನು ಪ್ರತಿಫಲಿಸುತ್ತದೆ, ತೋರಿಸುತ್ತದೆ, ಸತ್ಯದರ್ಶನವಾಗುತ್ತದೆ ಎಂಬುದಾಗಿ ಪರಮಾತ್ಮನು 53 ಶ್ಲೋಕಗಳಲ್ಲಿ ತಿಳಿಸಿದನು. ಸ್ಥಿತಪ್ರಜ್ಞ, ಸ್ಥಿತದಿ, ಸಮಾಧಿಸ್ಥನೆಂಬ ಲಕ್ಷಣಗಳನ್ನು ನನಗೆ ತಿಳಿಸಬೇಕೆಂದು ಕೇಳಿದುದಾಗಿ ಅರ್ಜುನ ಈಗ ಮನಸ್ಸಿನ ಸ್ತರವನ್ನು ಸಂಪೂರ್ಣವಾಗಿ ವರ್ಣಿಸುತ್ತಾ 54ನೇ ಶ್ಲೋಕದಲ್ಲಿ ಕೇಳಿದ ಪ್ರಶ್ನೆಗೆ 55ನೆಯ ಶ್ಲೋಕದಿಂದ 61ನೆಯ ಶ್ಲೋಕದವರೆಗೂ ಮನಸ್ಸಿನ ಮತ್ತು ಇಂದ್ರಿಯಗಳ ರೀತಿ ನೀತಿಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಅದು ಯೋಗಕ್ಕೆ ಹೇಗೆ ಸಹಾಯಕಾರಿಯಾಗಬೇಕೆಂಬವು ಎಂಬುದನ್ನು ವರ್ಣಿಸುತ್ತಾ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುತ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್. ಮನಸ್ಸು ಎಂದರೆ ಕಾಮಗಳನ್ನು ಒಳಗೂಡಿರುವಂಥದ್ದು. ಕಾಮನೆಗಳು, ವಾಸನೆಗಳೇ ಇಲ್ಲದ ಮನಸ್ಸು ಹುಟ್ಟಿನಿಂದಲೂ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಜನ್ಮಾಂತರಗಳಿಂದ ಪಡೆದುಕೊಂಡು ಬಂದಂತಹ ಕಾಮಗಳನ್ನು ವಾಸನೆ ಎಂಬುದಾಗಿ ಹೇಳುತ್ತಾರೆ. ಹೋದ ಹಲವಾರು ಜನ್ಮಗಳಲ್ಲಿ ಉಳಿಸಿಕೊಂಡಂತಹ ಆಸೆಗಳನ್ನು ವಾಸನೆಯ ರೂಪದಲ್ಲಿ ನಾವು ಹುಟ್ಟಿನಿಂದಲೇ ಒಬ್ಬನ ಸ್ವಭಾವದಲ್ಲಿ ಕಾಣಬಹುದು. ಅದು ಮನೋಗತವಾಗಿರುತ್ತದೆ. ಮನಸ್ಸೆಂಬುದು ಹಿಂದಿನ ಜನ್ಮಗಳಿಂದಲೇ ಈ ಕಾಮವೆಂಬ ಆಸೆಗಳನ್ನು, ವಾಸನೆಗಳನ್ನು ತುಂಬಿಕೊಂಡೇ ಹುಟ್ಟಿನೊಡನೆಯೇ ಬರುತ್ತದೆ. ಅದೇ ಆ ವ್ಯಕ್ತಿಯ ಜೀವನವನ್ನು, ಮುಂದಿನ ಗತಿಯನ್ನು ನಿರ್ದೇಶಿಸುತ್ತಿರುತ್ತದೆ. ಹೀಗೆ ಆ ಮನಸ್ಸನ್ನು ಯಾರು ವಾಸನಾಕ್ಷಯವನ್ನು ಮಾಡುವುದರ ಮೂಲಕವಾಗಿ ಮತ್ತು ಈ ಜನ್ಮದಲ್ಲಿ ಆಸೆಗಳೇ ಉತ್ಪತ್ತಿಯಾಗದ ರೀತಿಯಲ್ಲಿ, ಸಂಕಲ್ಪ ವಿಕಲ್ಪಗಳೆಂಬ ಅಲೆಗಳೇ ಬಾರದ ರೀತಿಯಲ್ಲಿ ಮನಸ್ಸನ್ನು ಯಾರು ಸಮಸ್ಥಿತಿಗೆ ತೆಗೆದುಕೊಂಡು ಹೋಗಬಲ್ಲರೋ ಅಂತಹವರ ಮನಸ್ಸು ಶುದ್ಧವಾಗುತ್ತದೆ, ಪಾರದರ್ಶಕವೂ ಆಗುತ್ತದೆ. ಅಂತಹ ಪಾರದರ್ಶಕವಾದ ಮನಸ್ಸಿಗೆ ಪರಮಾತ್ಮನ ಬೆಳಕು ಸದಾ ಬೆಳಗುತ್ತಲೇ ಇರುತ್ತದೆ, ಕಣ್ಣಿಗೂ ಕಾಣುತ್ತದೆ, ಅದು ಸತ್ಯದರ್ಶನವನ್ನು ಕೊಡಿಸುತ್ತದೆ. ಇಂತಹ ಸತ್ಯದರ್ಶನದ ಅನುಭವವನ್ನು ಪಡೆದ ವ್ಯಕ್ತಿಗೆ ಅದನ್ನು ವಾಸ್ತವಕ್ಕೆ ತರುವುದು ಕಷ್ಟ ಸಾಧ್ಯವಾದಂತಹ ವಿಷಯ. ಇನ್ನೊಬ್ಬರಿಗೆ ತಿಳಿಸಲು, ತಿಳಿದು ಹೇಳಲು ಆ ಅನುಭವಗಳನ್ನಾಗಲಿ ಸತ್ಯ ದರ್ಶನವನ್ನಾಗಲಿ ದಾರ್ಶನಿಕರಷ್ಟರೇ ಬಲ್ಲರು. ಇನ್ನು ಮಿಕ್ಕವರೆಲ್ಲರೂ, ದಾರ್ಶನಿಕರಲ್ಲದವರೆಲ್ಲರೂ, ಅನುಭವವನ್ನು ಪಡೆಯದವರೆಲ್ಲರೂ ಕವಿಗಳಾಗಿ, ವೇದಾಂತಿಗಳಾಗಿ ಸಾಹಿತ್ಯ ರಚನೆಯನ್ನು ಮಾಡಬಹುದು. ಆದರೆ ಆ ಸಾಹಿತ್ಯದ ಮೂಲಕ, ಭಾಷೆಯ ಮೂಲಕ, ವರ್ಣನೆಯ ಮೂಲಕ, ಶಬ್ದದ ಮೂಲಕ ಎಲ್ಲವನ್ನೂ ಅನುಭವಗಳನ್ನು ತಿಳಿಸಲು ಸಾಧ್ಯವಾಗುವುದಿಲ್ಲ. ಇದು ಸಾಮಾನ್ಯ ಜ್ಞಾನ. ನೋಡಿ, ಸಂಗೀತದ ಸ್ವರಗಳಿದೆ. ಸ್ವರಗಳನ್ನು ನಾವು ಕಲ್ಪಿಸಿಕೊಳ್ಳಲಾಗದು. ಕಲ್ಪನೆ ಸತ್ಯವಿಲ್ಲದ ಕಲ್ಪನೆ ಸಾಧ್ಯವೇ ಇಲ್ಲ. ಸತ್ಯದಿಂದ ಕಲ್ಪನೆಯೇ ಹೊರತು ಕಲ್ಪನೆಯಿಂದ ಸತ್ಯವಾಗುವುದಿಲ್ಲ. ಇದನ್ನು ಎಲ್ಲರೂ ಮನಗಾಣಬೇಕು.
ಉದಾಹರಣೆಗೆ, ಸಂಗೀತವನ್ನು ಬಲ್ಲಂತಹ ಅನುಭವಿಯು ಆ ಅನುಭವ ವೇದ್ಯವಾಗಿರುವಂತಹ ಸಂಗೀತ ಸ್ವರಗಳ, ರಾಗಗಳ ಪರಿಚಯವನ್ನು ತಿಳಿಸಿಕೊಡಲು ತಾನು ತನ್ನ ಕಂಠದ ಮೂಲಕವೇ ಆ ಸುಸ್ವರ ನಾದವನ್ನು ಹೊರಹಾಕಿ ತೋರಿಸುತ್ತಾನೆ. ಅವನೇ ಗುರು ಎನಿಸಿಕೊಳ್ಳುತ್ತಾನೆ. ಏಕೆಂದರೆ ಅವನು ಅನುಭವವನ್ನು ತಿಳಿದವನು. ಹಾಗೆಯೇ ಪರಮಾತ್ಮ ಆತ್ಮರ ವಿಷಯದಲ್ಲಿಯೂ ಎಲ್ಲವೂ ಸೂಕ್ಷ್ಮ ವಸ್ತುಗಳಾಗಿರುವುದರಿಂದ ಅದನ್ನು ಅನುಭವಿಸಿದಂತಹ ವ್ಯಕ್ತಿಯು ವಾಸ್ತವ ರೂಪಕ್ಕೆ ತಂದು ತೋರಿಸಲಾಗುವುದಿಲ್ಲ. ಸಂಗೀತದ ಸ್ವರಗಳನ್ನು ಹೇಗೆ ತೋರಿಸಲಾಗುವುದಿಲ್ಲವೋ ಹಾಗೆಯೇ ಆತ್ಮ ಪರಮಾತ್ಮರನ್ನು ತೋರಿಸಲಾಗುವುದಿಲ್ಲ. ಒಬ್ಬನು ದರ್ಶನ ಮಾಡಿದ ಮಾತ್ರಕ್ಕೂ, ಅನುಭವಿಸಿದ ಮಾತ್ರಕ್ಕೂ ಅವುಗಳನ್ನು ವಾಸ್ತವ ರೂಪಕ್ಕೆ ತರಬೇಕಾದರೆ ಶಬ್ದ ನಾದಗಳೆಂಬ ಮಾಧ್ಯಮದ ಮೂಲಕವೇ ಹೊರಹಾಕಲ್ಪಡಬೇಕು. ಶಬ್ದನಾದಗಳ ಮಾಧ್ಯಮವಿಲ್ಲದೆ ಯಾವ ವ್ಯಕ್ತಿಯು ಈ ಒಂದು ಅಲೌಕಿಕವಾದ ಅನುಭವವನ್ನು ಆತ್ಮ ಪರಮಾತ್ಮರ ವಿಷಯದಲ್ಲಿ ತಿಳಿಸಲು ಸಾಧ್ಯವೇ ಆಗುವುದಿಲ್ಲ. ಅದು ವಾಸ್ತವಕರಿಸಲು ಆಗುವುದೇ ಇಲ್ಲ. ವಾಸ್ತವದಿಂದ ಕಲ್ಪನೆಯೇ ಹೊರತು ಕಲ್ಪನೆಯಿಂದ ವಾಸ್ತವವಾಗುವುದಿಲ್ಲ. ಸ್ವರಗಳನ್ನು ಹಾಡಿ ತೋರಿಸಿದಾಗ ಅದು ಇಂದ್ರಿಯಗಳ ಎಲ್ಲದರಲ್ಲಿಯೂ ಕಣ್ಣಿಗೆ ಕಾಣದಂತಹ ಸ್ವರಗಳು ಕಿವಿಗೆ ಕೇಳುವಂಥದ್ದು. ಕಣ್ಣಿಗೆ ಕಾಣುವ ಬಣ್ಣಗಳು ಕಿವಿಗೆ ಕಾಣದಂಥದ್ದು. ಇಂದ್ರಿಯಗಳೇ ಈ ರೀತಿ ಇರುವಾಗ ಆ ಎಲ್ಲ ಇಂದ್ರಿಯಗಳನ್ನು ಸಾರಭೂತವಾಗಿ ಜೋಡಾವಣೆ ಮಾಡಿಕೊಂಡು ಆ ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ಬಣ್ಣದಿಂದಾಗಲಿ ಶಬ್ದದಿಂದಾಗಲಿ ಗ್ರಹಿಸಿ ಅದನ್ನು ಬುದ್ಧಿಗೆ ರವಾನಿಸಿ ತಿಳಿಸುವಂತಹ ಕರ್ಮವನ್ನೇ ಮನಸ್ಸು ಎಂಬ ಇಂದ್ರಿಯ ಮಾಡುವುದು. ಈ ರೀತಿ ಮನೋಇಂದ್ರಿಯದ ಮೂಲಕವಾಗಿ ಹೊರಗೆ ಬರುವಂಥದ್ದ ಪರಮಾತ್ಮ ಆತ್ಮರ ದರ್ಶನವನ್ನಾಗಲಿ ಅನುಭವವನ್ನಾಗಲಿ ಶಬ್ದ ರೂಪಕ್ಕೆ ಇಳಿಸಬೇಕಾದರೆ ಭಾಷೆಯಾಗಿ ಶಬ್ದವಾಗಿ ಹೊರಹೊಮ್ಮುತ್ತದೆ. ಈ ರೀತಿಯ ಸೂಕ್ಷ್ಮತರವಾದ ವಸ್ತುಗಳನ್ನು ವಾಸ್ತವೀಕರಿಸುವುದು ಭೌತಿಕ ಪ್ರಪಂಚದಲ್ಲಿ ಸಾಧ್ಯವಾಗದ ಮಾತು. ಸ್ವರಗಳನ್ನು ಪುಸ್ತಕದ ಮೇಲೆ ಬರೆದ ಮಾತ್ರಕ್ಕೆ ಅದು ಸ್ವರಗಳಾಗುವುದಿಲ್ಲ, ಅಕ್ಷರಗಳಾಗುವುದು. ಅದು ಸ್ವರಬದ್ಧವಾಗಿಯೇ ಹೇಗೆ ಉಚ್ಚರಿಸಬೇಕೆಂಬುದನ್ನು ವಾದ್ಯಗಳ ಮೂಲಕವಾದರೂ ತೋರಿಸಬೇಕು. ಇಲ್ಲವಾದರೆ ಕಂಠದ ಮೂಲಕವಾದರೂ ದನಿಯಿಂದ ಅದನ್ನು ತೋರಿಸಬೇಕು. ಈ ರೀತಿ ಅದನ್ನು ವಾಸ್ತವ ಪ್ರಪಂಚಕ್ಕೆ ತಂದು ಇಡುವುದೇ ಒಬ್ಬ ದಾರ್ಶನಿಕನ ಕೆಲಸ. ಅನುಭವಿ ದಾರ್ಶನಿಕನು, ವೇದಾಂತಿ ಎನಿಸಿಕೊಂಡವನು ವೇದಾಂತವನ್ನು ಅನುಭವಿಸಿದ ಮೇಲೆ, ಆ ಸತ್ಯ ದರ್ಶನವಾದ ಮೇಲೆ ಸತ್ಯ ದರ್ಶನವನ್ನು ನಿರೂಪಿಸಿ ನಿರ್ಣಯಿಸಿ ಶಬ್ದಗಳಲ್ಲಿ ಸೆರೆ ಹಿಡಿದಿಡಲು ಪ್ರಯತ್ನ ಪಡುತ್ತಾನೆ. ಈ ಒಂದು ವಾಸ್ತವಿಕತೆಯ ಪ್ರಕ್ರಿಯೆ ಎಂಬುದು ಸೂಕ್ಷ್ಮತರವಾದ ಎಲ್ಲ ವಿಷಯಗಳಿಗೂ ಅನ್ವಯವಾಗುತ್ತದೆ. ಈ ರೀತಿ ಸೂಕ್ಷ್ಮ ರೂಪದಲ್ಲಿರುವಂತಹ ಅತಿ ಸೂಕ್ಷ್ಮವಾಗಿರುವಂತಹ ಬುದ್ಧಿ, ಪ್ರಜ್ಞೆ ಹಾಗೂ ಆತ್ಮ ಪರಮಾತ್ಮರನ್ನು ಬಹಳ ಹಿಂದಿನಿಂದಲೂ ಋಷಿಮುನಿಗಳು, ದಾರ್ಶನಿಕರು ಅನುಭವಿಸಿ ಅನುಭವ ವೇದ್ಯವಾದುದನ್ನು ಬರೆದಿಟ್ಟಿದ್ದಾರೆ. ಅವರೇ ಕವಿಗಳೂ ಆಗಿದ್ದಾರೆ. ಹೀಗೆ ಕವಿಗಳೂ ಆಗಿರುವ ಕಾರಣದಿಂದ ಸಾಹಿತ್ಯವನ್ನೂ ರಚನೆ ಮಾಡಿದ್ದಾರೆ. ಸತ್ಯದರ್ಶನವನ್ನು ಯಥಾವತ್ತಾಗಿ ಬರೆಯುವುದು ಕಷ್ಟವೇ ಆದ ವಿಷಯವಲ್ಲ. ಕಲ್ಪನೆಯಿಂದ ಬರೆಯುವುದಾದರೆ ಅದು ಬುದ್ಧಿಶಕ್ತಿಯ ವಸ್ತುವಾಗಿ ಬರುತ್ತದೆಯೇ ಹೊರತು ಆತ್ಮ ಪರಮಾತ್ಮರ ವಿಷಯಗಳಲ್ಲಿ ಯಾವುದನ್ನು ಇದಮಿತ್ತಂ ಎಂಬುದಾಗಿ ತಿಳಿಸಲು ಸಾಧ್ಯವಿಲ್ಲ. ಅಂತಹ ಸತ್ಯದರ್ಶನದ ಅನುಭವಿಗಳು ಸಾವಿರಾರು ವರ್ಷಗಳಿಗೊಮ್ಮೆ ಬರುವರಾದ್ದರಿಂದ ಅದನ್ನು ತಿಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಆದುದರಿಂದಲೇ ಪುಸ್ತಕದ ಜ್ಞಾನದಿಂದ ಪರಮಾತ್ಮ ಲಭ್ಯನಾಗುವುದಿಲ್ಲ.
ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸಿಕೊಂಡು ಸಾಧಿಸಿದಂತಹ ವ್ಯಕ್ತಿಗೆ ಮನಸ್ಸು ಬುದ್ಧಿಗಳು ಪಾರದರ್ಶಕವಾದಷ್ಟು ಆತ್ಮನ ಬೆಳಕು, ಪರಮಾತ್ಮನ ಬೆಳಕು ಗೋಚರವಾಗಲಾರಂಭಿಸುತ್ತದೆ. ಅಂತಹ ವ್ಯಕ್ತಿ ನಮ್ಮ ಭೂಮಂಡಲದಲ್ಲಿ, ಭಾರತ ದೇಶದಲ್ಲಿ ಮಹಾ ಸೌಭಾಗ್ಯವೆಂದೇ ಹೇಳಬೇಕು. ರಾಮಾಯಣವನ್ನು ನಿರ್ಮಿಸಿದಂತಹ ವಾಲ್ಮೀಕಿ ಋಷಿಗಳಾಗಲಿ, ಸಮಕಾಲೀನರಾಗಿ ರಾಮನನ್ನು, ರಾಮನ ಮಕ್ಕಳನ್ನು ಕಂಡವರು, ಕಣ್ಣಾರೆ ಸತ್ಯದರ್ಶನವಾಗುತ್ತಿರುವಂಥದ್ದನ್ನು ಅವರು ವಾಸ್ತವಿಕವಾಗಿ ಬರೆದಿಟ್ಟಿರುವ ಸಾಹಿತ್ಯ ರಾಮಾಯಣ. ಹಾಗೆಯೇ ವ್ಯಾಸರು ಮಹಾಭಾರತದ ಸಮಕಾಲೀನರಾಗಿ ಶ್ರೀಕೃಷ್ಣನ ವರ್ಣನೆಯನ್ನಾಗಲಿ, ಶ್ರೀಕೃಷ್ಣನ ಲೀಲಾ ಗುಣಕಥನಗಳನ್ನಾಗಲಿ ಬರೆದಿಟ್ಟಿರುವುದು ವಾಸ್ತವ ಸತ್ಯವಾದಂತಹ, ಸಮಕಾಲೀನರಾದಂತಹ ವೇದಾಂತಿಯೂ ದಾರ್ಶನಿಕರೂ ಆದಂತಹ ತಪಸ್ವಿಗಳು. ಅಂತಹ ತಪಸ್ವಿಗಳು ಅನುಭವವೇದ್ಯವಾಗಿರುವಂತಹ ಸತ್ಯ ದರ್ಶನವನ್ನು ಸಾಹಿತ್ಯವನ್ನಾಗಿ ಮಾಡಿದ್ದಾರೆ. ಆನಂತರದಲ್ಲಿ ಬಂದಿರುವ ಸಾಹಿತ್ಯ ಪ್ರಕಾರಗಳೆಲ್ಲವೂ, ಕಾವ್ಯಗಳೆಲ್ಲವೂ ಪುಸ್ತಕದ ಜ್ಞಾನವೇ ಹೊರತು ಸತ್ಯ ದರ್ಶನದ ಜ್ಞಾನವಲ್ಲ. ಅನುಭವವೇದ್ಯವಾದ ಅಂತರ್ಜನಿತ ಅರಿವು ಆಗುವುದಿಲ್ಲ. ಇದನ್ನು ನಾವು ಸದಾಕಾಲ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಯಾವುದೇ ವ್ಯಕ್ತಿಗೆ ಯಾವುದೇ ಅನುಭವವಾದರೂ ಆ ಅನುಭವವನ್ನು ವಸ್ತುಸ್ಥಿತಿಯಲ್ಲಿ ತೋರಿಸಲು, ವಾಸ್ತವೀಕರಿಸಲು ಅತ್ಯಂತ ಸಾಧ್ಯವಾದ ಕೆಲಸ. ಕಾರಣ, ಭಾವಗಳಿಗೆ, ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳಿಗೆ ರೂಪವನ್ನು ಕೊಡುವುದು ಅತ್ಯಂತ ಕಷ್ಟವಾದ ಕೆಲಸ. ಅದು ಮಾನವ ಬುದ್ಧಿಯಿಂದ ಉಪಯೋಗಿಸಿಕೊಂಡು ಶಿಲಾರೂಪದಲ್ಲಿಯೋ, ಸಾಹಿತ್ಯ ರೂಪದಲ್ಲಿಯೋ, ಭಾಷಾ ರೂಪದಲ್ಲಿಯೋ, ಶಬ್ದ ರೂಪದಲ್ಲಿಯೋ, ನಾದ ರೂಪದಲ್ಲಿಯೋ ಅದನ್ನು ತಿಳಿಸಬಹುದೇ ಹೊರತು ವಾಸ್ತವೀಕರಿಸಲು ಸಾಧ್ಯವೇ ಆಗುವುದಿಲ್ಲ. ವಸ್ತುಗಳೇ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ವಸ್ತುಗಳಾಗಿರುವಂತಹ, ಸೂಕ್ಷ್ಮ ವಿಷಯಗಳಾಗಿರುವಂತಹ, ಅನುಭವವೇದ್ಯವಾಗಿರುವಂತಹ ಈ ಆತ್ಮ ಪರಮಾತ್ಮರ ವಿಷಯದಲ್ಲಿ ಆಗಲಿ, ಬುದ್ಧಿ, ಮನಸ್ಸು ಹಾಗೂ ಪ್ರಜ್ಞೆಯ ವಿಷಯದಲ್ಲಿ ಆಗಲಿ ಪ್ರತಿಯೊಬ್ಬರಿಗೂ ಅನುಭವವೇದ್ಯವಾಗಿಯೇ ಸತ್ಯ ದರ್ಶನವಾಗಬೇಕೇ ಹೊರತು ಯಾವುದೇ ವ್ಯಕ್ತಿಗಳ ಬಾಯಿ ಮಾತಿನ ಮೂಲಕವಾಗಲಿ, ಸಾಹಿತ್ಯ ಪ್ರಕಾರಗಳ ಮೂಲಕವಾಗಲಿ, ಭಾಷೆಯ ಮೂಲಕವಾಗಲಿ, ಯಾವುದೇ ಮಾಧ್ಯಮದ ಮೂಲಕವಾಗಲಿ ಅಲೌಕಿಕವಾದಂತಹ ಈ ಅನುಭವಗಳನ್ನು ಲೌಕಿಕವಾಗಿ ವೇದ್ಯ ಮಾಡಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಮನಗಾಣಬೇಕು. ಆ ಒಂದು ಯೋಗ ಪ್ರಕ್ರಿಯೆ ಕಷ್ಟವಾಗಿರುವುದರಿಂದಲೇ ದೇವರೂ ಇಲ್ಲ, ಆತ್ಮ ಪರಮಾತ್ಮವೂ ಇಲ್ಲ, ಕಣ್ಣಿಗೆ ಕಾಣಿಸದಿರುವುದು, ಇಂದ್ರಿಯ ಗೋಚರವಲ್ಲದ್ದು ಇಲ್ಲವೇ ಇಲ್ಲ ಎಂಬುದಾಗಿ ಪ್ರಜ್ಞೆ ಬುದ್ಧಿಗಳನ್ನು ಇಹ ಪ್ರಪಂಚದ ವಿಷಯ ವಸ್ತುಗಳಿಗೆ ಸೀಮಿತಗೊಳಿಸಿಕೊಂಡಿದ್ದಾರೆ. ಹಾಗಾಗಿ ಆತ್ಮ ಪರಮಾತ್ಮರ ವಿಷಯದಲ್ಲಿ ಪರಮಾತ್ಮನು ಹೇಳುತ್ತಿರುವಂತಹ ಭಗವದ್ಗೀತೆಯ ಸಂಪೂರ್ಣ ಜ್ಞಾನವು ಯಾರಿಗೂ ಅರ್ಥವಾಗದ, ದರ್ಶನವಾಗದಂತಹ ಬರು ಕಲ್ಪನೆ ಎಂಬ ಸಾಹಿತ್ಯವಾಗಿಯೇ ಉಳಿದುಬಿಡುತ್ತದೆ. ಇದು ಕಲ್ಪನೆಯ ಸಾಹಿತ್ಯವಲ್ಲ. ಸಮಕಾಲೀನರಾದಂತಹ ಋಷಿ ಮುನಿಗಳು, ದಾರ್ಶನಿಕರು, ಸತ್ಯ ದರ್ಶನವನ್ನು ಪಡೆದವರು, ವಾಲ್ಮೀಕಿಗಳು ರಾಮನ ವಿಷಯವಾಗಿಯೂ, ವ್ಯಾಸರು ಗಣಪತಿ ಶ್ರೀಕೃಷ್ಣನ ವಿಷಯವಾಗಿಯೂ ಬರೆದಿರುವಂತಹ ಸಮಕಾಲೀನವಾದ ಚರಿತ್ರೆ. ಆದುದರಿಂದ ಅದನ್ನು ಕಲ್ಪನೆ ಎಂಬುದಾಗಿ ನಾವು ಗಣಿಸಿದರೆ ಅದರ ಮೌಲ್ಯಮಾಪನವನ್ನು ಮಾಡುವುದು ಬರೀ ಕೇವಲ ಬುದ್ಧಿಶಕ್ತಿಯಿಂದ ಮಾತ್ರ. ಆಗ ಬುದ್ಧಿಯೋಗವು ಆತ್ಮ ಪರಮಾತ್ಮರಲ್ಲಿ ಉಂಟಾಗಿರುವ ಅನುಭವವು ಇರುವುದೇ ಇಲ್ಲ. ಅದೆಲ್ಲವೂ ವಾಸ್ತವಕ್ಕೆ ಬಹಳ ದೂರವಾಗಿರುತ್ತದೆ. ಶ್ರೀಕೃಷ್ಣನೇ ಆಗಲಿ, ಶ್ರೀರಾಮನೇ ಆಗಲಿ,
ಅವತಾರ ಪುರುಷರುಗಳಾದರೂ ತ್ರಿಮೂರ್ತಿಗಳ ವಿಷಯದಲ್ಲಿ ಪರಬ್ರಹ್ಮ, ಪರಮೇಶ್ವರ, ಪರಮಪುರುಷನಾದಂತಹ ಮಹಾವಿಷ್ಣುವನ್ನಾಗಲಿ ಯಾರೂ ಅರ್ಥ ಮಾಡಿಕೊಳ್ಳುವುದಿರಲಿ ಸತ್ಯದರ್ಶನವನ್ನು ಪಡೆಯಲು ಸಾಧ್ಯವೇ ಆಗುವುದಿಲ್ಲ. ಅದಕ್ಕಾಗಿಯೇ ನಾವು ಅನುಭವಿ ವೇದ್ಯವಾಗಿರುವಂತಹ, ಅನುಭವಜನಿತವಾಗಿರುವಂತಹ ಅರಿವುಳ್ಳಂತಹ ಗುರುಗಳನ್ನು ಹೊಂದಿ ಅವರ ಮಾರ್ಗದರ್ಶನದಲ್ಲಿ ಸತ್ಯದರ್ಶನವನ್ನು ಪಡೆಯಬೇಕು. ಅಂತಹವರುಗಳು ನಮ್ಮ ಸಮಕಾಲೀನದಲ್ಲಿ ಯಾರೂ ಇರಲಾರರು, ಇದ್ದರೂ ದೊರೆಯಲಾರರು ಎಂಬ ಕಾರಣದಿಂದ ಅವೆಲ್ಲವನ್ನು ಕಲ್ಪನೆ ಎಂಬುದಾಗಿ ಹೇಳುವುದು ವಿವೇಕಿಯ ಲಕ್ಷಣವಾಗುವುದಿಲ್ಲ. ಅದನ್ನೇ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಪರಮಾತ್ಮನು ಸ್ಥಿತಧಿ, ಸ್ಥಿತಪ್ರಜ್ಞ, ಸಮಾಧಿಸ್ಥ ಎಂಬ ವಿಷಯಗಳನ್ನು ತಿಳಿಸುವಾಗ ಬುದ್ಧಿ ಮತ್ತು ಧಿ ಎರಡೂ ಶಕ್ತಿಗಳು ಎಲ್ಲರಿಗೂ ಅನುಭವವೇದ್ಯವಾದಂಥದ್ದು. ಎರಡು ಉಪಕರಣಗಳನ್ನು ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಪ್ರತಿ ಕ್ಷಣದಲ್ಲಿಯೂ ಉಪಯೋಗಿಸಿಕೊಳ್ಳುತ್ತಲೇ ಇರುತ್ತಾರೆ. ಅವುಗಳನ್ನು ವರ್ಣಿಸಲು ಪರಮಾತ್ಮನು ಸ್ಥಿತಧಿ ಎಂಬ ಒಂದು ಸ್ಥಿತಿಯನ್ನು ತಿಳಿಸಲು, ಅಥವಾ ಸಮಾಧಿಸ್ಥನೆಂಬ ಯೋಗ ಸ್ಥಿತಿಯನ್ನು ತಿಳಿಸಲು, ಸ್ಥಿತಪ್ರಜ್ಞನು ಯಾವಾಗ ಆಗುತ್ತಾನೆಂಬುದನ್ನು ತಿಳಿಸಲು ಮನಸ್ಸಿನ ಮೂಲಕ ವರ್ಣನೆಯನ್ನು ಮಾಡುತ್ತಿದ್ದಾನೆ. ಮನಸ್ಸು ಶುದ್ಧವಾದಾಗ ಇವು ಮೂರೂ ಅರ್ಥವಾಗುತ್ತದೆ. ಮನಸ್ಸೇ ಶುದ್ಧವಾಗದೆ ಇವು ಹೇಗೆ ಬುದ್ಧಿ ಎಂಬುದು ಅರ್ಥವಾಗುತ್ತದೆ, ಧಿ ಎಂಬುದು ಅರ್ಥವಾಗುತ್ತದೆ ಎಂಬುದನ್ನು ವರ್ಣಿಸುತ್ತಾ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಮನಸ್ಸಿನಿಂದ ಎಲ್ಲವನ್ನು ಹೊರಗೆ ಹಾಕಿದರೆ, ಬಿಟ್ಟು ಬಿಟ್ಟರೆ, ಆಸೆಗಳೇ ಇಲ್ಲದ ಮನಸ್ಸು ಸರೋವರದಂತೆ ತಟಸ್ಥವಾಗಿ ಸಮವಾಗಿ ನಿಲ್ಲುತ್ತದೆ. ಅಂತಹ ಮನಸ್ಸಿನ ಘನೀಕರಿಸಿದ ಭಾಗವಾಗಿರುವಂತಹ ಬುದ್ಧಿಯು ಘನೀಕರಿಸಿ ಸ್ಥಿರವಾಗಿ ನಿಲ್ಲುತ್ತದೆ. ಅಂತಹ ಬುದ್ಧಿಯ ಅಂತರಂಗದಲ್ಲಿರುವಂತಹ ಧೀಶಕ್ತಿಯು ಬುದ್ಧಿಯ ಒಳಗೇ ಇದೆ. ಆ ಧೀಶಕ್ತಿಯು ಘನೀಕರಿಸಲ್ಪಟ್ಟು ಸ್ಥಿರವಾಗುತ್ತದೆ. ಅಂತಹ ಸ್ಥಿರವಾಗಿರುವ ಧೀಶಕ್ತಿಯು ಪ್ರಜ್ಞೆಯನ್ನು ಉಂಟು ಮಾಡುತ್ತದೆ. ಅಂತಹ ಸ್ಥಿತಪ್ರಜ್ಞ, ಸ್ಥಿತವಾಗಿರುವಂತಹ ಪ್ರಜ್ಞೆ ಉಳ್ಳವನು, ಅವನ ಲಕ್ಷಣಗಳು ಆಸೆಗಳೇ ಇಲ್ಲದ ಮನಸ್ಸನ್ನು ಹೊಂದಿರುತ್ತಾನೆ. ಅವನು ಆತ್ಮನಲ್ಲಿಯೇ ಸದಾಕಾಲ ಬುದ್ಧಿಯನ್ನು, ಧೀಯನ್ನು ನೆಲೆ ನಿಲ್ಲಿಸಿರುತ್ತಾನೆ. ಅಲ್ಲೇ ಆನಂದವನ್ನು ಪಡೆಯುತ್ತಿರುತ್ತಾನೆ. ಆತ್ಮನ್ಯೇ ಆತ್ಮನಾ ತುಷ್ಟ. ನಾವುಗಳೆಲ್ಲರೂ ಬುದ್ಧಿ ಮತ್ತು ಮನಸ್ಸುಗಳನ್ನು ಉಪಯೋಗಿಸಿಕೊಂಡು ಇಂದ್ರಿಯಗಳು, ಇಂದ್ರಿಯ ಮತ್ತು ವಿಷಯಗಳು ಇವುಗಳಲ್ಲಿ ಸುಖವನ್ನು ಕಾಣುತ್ತಲಿದ್ದೇವೆ. ಬುದ್ಧಿ ಮನಸ್ಸುಗಳನ್ನು ಆತ್ಮನಲ್ಲಿ ನಿಲ್ಲಿಸಿ ಆತ್ಮ ಸುಖವನ್ನಾಗಲಿ ಆನಂದವನ್ನಾಗಲಿ ನಾವು ಅನುಭವಿಸುತ್ತಲೇ ಇಲ್ಲ. ಅನುಭವಿಸುತ್ತಲೇ ಇಲ್ಲದೆ ನಾವು ಎಲ್ಲವನ್ನು ಕಲ್ಪನೆ ಎಂದು ಹೇಳಲಾಗುವುದಿಲ್ಲ. ಅನುಭವಿಸಿದಾಗ ಅದು ಕಲ್ಪನೆಯಲ್ಲ, ಸತ್ಯವೆಂಬುದು ನಮಗೆ ತಿಳಿದು ಬರುತ್ತದೆ. ಹಾಗಾದರೆ ಯಾರ ಅನುಭವಕ್ಕೂ ಬರದೇ ಇರುವಂತಹ ಆತ್ಮಸುಖ ಎಂಬುದು ಹೇಗೆ ಇದೆ ಎಂಬುದು ನಾವು ಸಾಬೀತುಪಡಿಸಲು ಸಾಧ್ಯವಾಗುತ್ತದೆ. ಆತ್ಮನ ಆವರಣಕ್ಕೆ ಹೋಗಿ ಬರುತ್ತಿರುವಂತಹ ಪ್ರತಿಯೊಬ್ಬರೂ ಪ್ರತಿನಿತ್ಯ ದಿನನಿತ್ಯ ನಿದ್ರೆಯೊಳಗೆ, ಚಿರನಿದ್ರೆಯೊಳಗೆ, ಆಳವಾದ ಗಾಢವಾದ ನಿದ್ರೆಯೊಳಗೆ ಆತ್ಮನ ಆವರಣದಲ್ಲಿ ಆ ಒಂದು ಆನಂದವನ್ನಾಗಲಿ ಸುಖವನ್ನಾಗಲಿ ಕಂಡು ಬಂದಿರುತ್ತೇವೆ. ಅದನ್ನು ವರ್ಣಿಸಲು ಸಾಧ್ಯವಿಲ್ಲವೆಂಬುದು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿದಿರುತ್ತದೆ. ವರ್ಣಿಸಲಾಗುವುದಿಲ್ಲ ಎಂದರೆ ಅನುಭವವಾಗಿಲ್ಲವೆಂದ ಅರ್ಥವೇ? ಆ ಆಳವಾದ ನಿದ್ರೆಯಲ್ಲಿರುವ ಸುಖವನ್ನು ಅನುಭವಿಸಿಯೇ ಇರುತ್ತಾನೆ. ಪ್ರತಿಯೊಂದು ಪ್ರಾಣಿಯೂ ಅನುಭವಿಸಿ ಇರುತ್ತದೆ. ಆತ್ಮನ ಆವರಣದಲ್ಲಿಯೇ ಅಂತಹ ಒಂದು ಆನಂದವನ್ನು, ಸುಖವನ್ನು ಅನುಭವಿಸಿದ ಮೇಲೆ ಆತ್ಮನಲ್ಲಿ ಪ್ರವೇಶ ಮಾಡಿದಂತಹ ವ್ಯಕ್ತಿಗೆ
ಬ್ರಹ್ಮಾನಂದವಾಗಲಿ, ಆತ್ಮಾನಂದವಾಗಲಿ, ಸಚ್ಚಿದಾನಂದವಾಗಲಿ ದೊರಕುವುದಿಲ್ಲವೆಂಬುದಕ್ಕೆ ಯಾವ ರೀತಿಯ ಉದಾಹರಣೆಗಳಾಗಲಿ ಬೇಕೇ ಇಲ್ಲ. ಆತ್ಮನ ಆವರಣದಲ್ಲಿ ನಿದ್ರೆಯಿಂದ ತಿಳಿಯುವ ಸುಖವೇ ಆತ್ಮಾನಂದ ಬ್ರಹ್ಮಾನಂದವನ್ನು ತಿಳಿಸುತ್ತದೆ, ಆ ಅನುಭವವನ್ನು ಕೊಡಿಸುತ್ತದೆ. ಹೀಗೆ ನಾವು ಆತ್ಮನ್ಯೇವಾತ್ಮನ ತುಷ್ಟ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದ್ರಿಯಗಳಲ್ಲಿ ಹೇಗೆ ತುಷ್ಟನಾಗುತ್ತಾನೆಯೋ ಹಾಗೆಯೇ ಅದೇ ಬುದ್ಧಿ ಮನಸ್ಸುಗಳಿಂದ ಆತ್ಮನಲ್ಲಿಯೂ ತುಷ್ಟನಾಗುತ್ತಾನೆ. ಸಂತುಷ್ಟನಾದಂತಹ ಅಂತಹ ವ್ಯಕ್ತಿ ಆ ವ್ಯಕ್ತಿಯಿಂದ ಅವನ ಬುದ್ಧಿ, ಪ್ರಜ್ಞೆ ಮತ್ತು ಮನಸ್ಸುಗಳಿಂದಲೇ ತುಷ್ಟನಾಗುತ್ತಾನೆ ಆತ್ಮನಲ್ಲಿ ಎಂಬುದಾಗಿ ಆತ್ಮನ್ಯೇವ ಆತ್ಮನ ತುಷ್ಟ ಎಂಬ ಪದಗಳ ಅರ್ಥ, ಭಾವಾರ್ಥ, ತತ್ವಾರ್ಥವೂ ಅದೇ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಬುದ್ಧಿ ಮನಸ್ಸುಗಳನ್ನು ಇಂದ್ರಿಯಗಳ ಕಡೆಗೆ ಹೋಗುವುದರ ಬದಲು ಆತ್ಮ ಪರಮಾತ್ಮನ ಕಡೆಗೆ ತಿರುಗಿಸುವ ಯೋಗ ಪ್ರಕ್ರಿಯೆಯನ್ನು ಮಾಡಿದರೆ ಅವನಿಗೆ ಆತ್ಮಾನಂದವೂ ಲಭಿಸುತ್ತದೆ. ಆತ್ಮಾನಂದದ ಲಭಿಸುವ ಕ್ಷಣದಲ್ಲಿಯೇ ಆತ್ಮನಲ್ಲಿ ಲಯ ನಿಲ್ಲಬೇಕು, ಸ್ಥಿರವಾಗಿ ನಿಲ್ಲಬೇಕು ಎಂಬ ಒಂದು ಪ್ರಕ್ರಿಯೆಯು, ಆಕರ್ಷಣೆಯೂ ಉಂಟಾಗುತ್ತದೆ. ಹೇಗೆ ಆಳವಾದ ನಿದ್ರೆಯಲ್ಲಿ ನಾವು ಇರಬೇಕೆಂಬುದಾಗಿ ಬಯಸುತ್ತೇವೆಯೋ ಹಾಗೆಯೇ ಆತ್ಮ ಸುಖವನ್ನು ಸದಾಕಾಲ ಅನುಭವಿಸಬೇಕೆಂಬುದಾಗಿ, ಆತ್ಮನಲ್ಲಿರುವ ಆನಂದವನ್ನು ನಾವು ಸದಾ ಪಡೆದುಕೊಳ್ಳಬೇಕೆಂಬುದಾಗಿ ಮನಸ್ಸು ಬಯಸುತ್ತಾ ಹೋಗುತ್ತದೆ. ಆ ಒಂದು ಇಚ್ಛಾಶಕ್ತಿಯೇ, ಅತ್ಯಂತ ಪ್ರಬಲವಾದ ಇಚ್ಛಾಶಕ್ತಿಯೇ ಯೋಗ ಪ್ರಕ್ರಿಯೆಗೆ ಆತ್ಮಾನಂದವನ್ನು ಕೊಡುವಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಿರುತ್ತದೆ. ಹೀಗೆ ಆತ್ಮನ್ಯೇವಾತ್ಮನ ತುಷ್ಟ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಆತ್ಮನ್ಯೇವಾತ್ಮನ ತುಷ್ಟ ಮಾಡುವುದು ಮನಸ್ಸು ಬುದ್ಧಿಗಳಿಂದ ಆದುದರಿಂದ, ಮನಸ್ಸು ಕಲ್ಮಶಗಳಿಂದ ತುಂಬಿರುವುದರಿಂದ ಕಲ್ಮಶಗಳನ್ನು ತೆಗೆದುಹಾಕಿದರೆ ಶುದ್ಧವಾದ ತಿಳಿ ನೀರು ಹೇಗೆ ಪಾರದರ್ಶಕವಾಗುತ್ತದೋ ಹಾಗೆಯೇ ಮನಸ್ಸು ವಾಸನಾ ಕ್ಷಯವಾದ ಕೂಡಲೇ, ಆಸೆಗಳು ಕ್ಷಯವಾದ ಕೂಡಲೇ ಶುದ್ಧವಾಗಿ ಪಾರದರ್ಶಕವಾಗಿ ಪರಮಾತ್ಮರ ಬೆಳಕನ್ನು ತೋರಿಸುತ್ತದೆ. ಪರಮಾತ್ಮರಲ್ಲಿರುವ ಆನಂದದ ಅನುಭವವನ್ನು ಕೊಡಿಸುತ್ತದೆ. ಅಂತಹ ಆತ್ಮನ ಆನಂದವನ್ನು ಅನುಭವಿಸುವಂತಹ ವ್ಯಕ್ತಿಯೇ ಆತ್ಮನ್ಯೇವಾತ್ಮನ ತುಷ್ಟ ಎನಿಸಿಕೊಳ್ಳುತ್ತಾನೆ. ಅಂಥವನು ಸ್ಥಿತಪ್ರಜ್ಞ ಆಗಲು ಪ್ರಯತ್ನ ಪಡುತ್ತಾನೆ ಮತ್ತು ಸ್ಥಿತಪ್ರಜ್ಞನಾಗಿಯೂ ಆಗುತ್ತಾನೆ. ಅಂತಹ ಸ್ಥಿತಪ್ರಜ್ಞನಾಗಿರುವನು ಹೊರಗೆಯಿಂದ ಹೇಗೆ ಕಾಣಿಸಿಕೊಳ್ಳುತ್ತಾನೆಂದರೆ, ಆತ್ಮನಲ್ಲಿಯೇ ನೆಲೆ ನಿಂತಿರುವಂತಹ ವ್ಯಕ್ತಿಯು ನಮಗೆ ಹೊರಗಡೆಯಿಂದ ಸ್ತಬ್ಧವಾದ ರೂಪದಲ್ಲಿ, ಸ್ತಬ್ಧವಾದ ದೇಹವನ್ನು, ಸ್ತಬ್ಧವಾಗಿರುವಂತಹ ಮನಸ್ಸು, ಇಂದ್ರಿಯಗಳನ್ನು ಕಾಣಬಹುದು. ಅಂತಹ ವ್ಯಕ್ತಿಯು ಆನಂದ ಪರವಶನಾಗಿರುತ್ತಾನೆ. ಅವನಿಗೆ ಇಹ ಪ್ರಪಂಚದ, ಬಾಹ್ಯ ಪ್ರಪಂಚದ ಯಾವ ಆಗುಹೋಗುಗಳು, ಯಾವ ರೀತಿಯ ಪರಿಣಾಮಗಳನ್ನು ಅವನ ಮೇಲೆ ಮಾಡುವುದೇ ಇಲ್ಲ. ಅದಕ್ಕೆ ಉದಾಹರಣೆ ನಿದ್ರಾವಸ್ಥೆಯಲ್ಲಿ, ಆಳವಾದ ನಿದ್ರಾವಸ್ಥೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ. ಅವನನ್ನೇ ಉದಾಹರಣೆಯನ್ನಾಗಿ ಇಟ್ಟುಕೊಂಡು ನಾವು ಆತ್ಮನ ತುಷ್ಟ ಎಂಬ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಇವು ಯಾವುದೂ ಕಲ್ಪನೆಗಳಲ್ಲ, ಇವೆಲ್ಲವೂ ಸತ್ಯ ದರ್ಶನಕ್ಕೆ ಇರುವಂತಹ ಮಾರ್ಗಗಳು. ಆನಂದದ ಸತ್ಯ ದರ್ಶನವಾಯಿತೆಂದರೆ ಆತ್ಮ ಪರಮಾತ್ಮರ ಸತ್ಯ ದರ್ಶನವೂ ಆದಂತೆಯೇ. ಇದು ಯಾರಿಗೂ ತಿಳಿಯದ ವಿಷಯಗಳು, ವಸ್ತುಗಳಲ್ಲ, ಎಲ್ಲರೊಳಗೂ ಇರುವಂತಹ ಒಂದು ಸರ್ವವಿದಿತವಾದಂತಹ ಸತ್ಯ. ದುಃಖೇಶು ಅನುದ್ವಿಗ್ನಮನಾಹ. ಮತ್ತೆ ನೋಡಿ, ಮನಸ್ಸನ್ನೇ ಹೇಳುತ್ತಿದ್ದಾನೆ ಪರಮಾತ್ಮನು 2ನೆಯ ಶ್ಲೋಕದಲ್ಲಿಯೂ. ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧಿ ಮುನಿರುಚ್ಯತೆ. ಎರಡೂ ದ್ವಂದ್ವಗಳು.
ಅನುದ್ವಿಗ್ನ ಮನಃ, ಮನಸ್ಸು ಸಂಕಲ್ಪ ವಿಕಲ್ಪಗಳಿಂದ ಯಾವ ರೀತಿಯ ಬದಲಾವಣೆಗಳನ್ನು, ಪರಿಣಾಮಗಳನ್ನು, ಪ್ರಭಾವವನ್ನು ಹೊಂದುವುದಿಲ್ಲ. ಅಂತಹ ಶಾಂತವಾದ ಸಮಸ್ಥಿತಿಯನ್ನು ತಲುಪಿದ ಮನಸ್ಸು ಸುಖದಲ್ಲಿ ಅಂಟಿಕೊಳ್ಳುವುದೇ ಇಲ್ಲ. ಹೇಗೆ ಕಮಲದ ಎಲೆಯ ಮೇಲೆ ನೀರಿನ ಹನಿಗಳು ಹೇಗೆ ಕಮಲವನ್ನು ಅಂಟಿಕೊಳ್ಳುವುದಿಲ್ಲವೋ ಹಾಗೆ ಅಂತಹ ಮನಸ್ಸಿನ ಮೇಲೆ ಯಾವ ಸುಖದ ಪ್ರಭಾವವಾಗಲಿ ದುಃಖದ ಪ್ರಭಾವವಾಗಲಿ ಉಂಟಾಗುವುದಿಲ್ಲ. ಅಂತಹ ಮನಸ್ಥಿತಿಯುಳ್ಳವನು ದುಃಖೇಶು ಅನುದ್ವಿಗ್ನ ಮನಃ, ಉದ್ವಿಗ್ನನಾಗದೇ ಇರುವಂತಹ ಮನಸ್ಸುಳ್ಳವನು, ಸುಖದಲ್ಲಿ ಯಾವ ರೀತಿಯ ಪ್ರಭಾವಕ್ಕೂ ಒಳಗಾಗದೇ ಇರುವಂತಹ ನಿಸ್ಪೃಹವಾದ ಮನಸ್ಸಿನಲ್ಲಿ ರಾಗ ಭಯ ಕ್ರೋಧಗಳು ಆಗುವುದೇ ಇಲ್ಲ. ರಾಗ ಭಯ ಕ್ರೋಧಗಳು ಅಲೆಗಳಂತೆ, ಮನಸ್ಸಿನ ಸರೋವರದ ಮೇಲೆ ಉಂಟಾಗುವ ಅಲೆಗಳಂತೆ. ಅಲೆಗಳೇ ಉಂಟಾಗದ ರೀತಿಯಲ್ಲಿ ಮನಸ್ಸು ಸ್ತಬ್ಧವಾಗಿ ಬಿಟ್ಟರೆ, ಮನಸ್ಸು ಸ್ತಬ್ಧವಾಗುವುದು ಸಾಧ್ಯವೇ? ಸಾಧ್ಯ. ಮನೋಸರೋವರವೆಂಬ ನೀರಿನಲ್ಲಿ ಹಿಮಗಡ್ಡೆಯಾಗುವುದನ್ನು ನಾವು ಕಂಡಿಲ್ಲವೇ? ಹಾಗೆ ಹೇಗೆ ಹಿಮಗಡ್ಡೆಯು ಸ್ಥಿರವಾಗಿರುತ್ತದೆಯೋ ಸರೋವರದ ಮೇಲ್ಭಾಗದಲ್ಲಿ, ಹಾಗೆಯೇ ಮನಸ್ಸು ಸ್ಥಿರವಾಗುವ ಸ್ಥಿತಿಯನ್ನು ತಲುಪುತ್ತದೆ. ಸಂಕಲ್ಪ ವಿಕಲ್ಪಗಳೆಂಬ ಯಾವ ಅಲೆಯೂ ಅಂತಹ ಸ್ಥಿರವಾಗಿ ಹೊಂದಿರುವಂತಹ ಹಿಮಗಡ್ಡೆಯ ಮೇಲೆ ಉಂಟಾಗುವುದೇ ಇಲ್ಲ. ಅದನ್ನೇ ಪರಮಾತ್ಮನು ವರ್ಣಿಸುತ್ತಾ, ಅಂತಹ ಮನಸ್ಸಿನ ಮೇಲೆ ರಾಗ ಭಯ ಕ್ರೋಧಗಳೆಂಬ ಅಲೆಗಳೇ ಯಾವ ಪ್ರಭಾವವನ್ನು ಬೀರಲು ಸಾಧ್ಯವಿಲ್ಲ, ಇರುವುದೇ ಇಲ್ಲ, ಅಲೆಗಳೇ ಇರುವುದಿಲ್ಲ ಎಂಬುದಾಗಿ ವರ್ಣಿಸುತ್ತಾ ಅಂತಹ ವ್ಯಕ್ತಿಯನ್ನು ಸ್ಥಿತಧಿ ಎಂದು, ಅವನನ್ನೇ ಮುನಿ ಋಷಿ ಎಂಬುದಾಗಿಯೂ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. 3ನೆಯ ಶ್ಲೋಕದಲ್ಲಿಯೂ ಮನಸ್ಸಿನ ವಿಷಯದಲ್ಲಿಯೇ ಹೇಳುತ್ತಾನೆ. 61ನೆಯ ಶ್ಲೋಕದವರೆಗೂ ಮನಸ್ಸು, ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಮತ್ತು ದ್ವಂದ್ವಗಳು ಇವುಗಳಿಂದ ಪ್ರಭಾವಿತವಾಗದೇ ಇರುವಂತಹ ಮನಸ್ಸು ಬುದ್ಧಿಗಳು ಪಾರದರ್ಶಕತೆಯನ್ನು ಹೊಂದಿ ಘನೀಕರಿಸಲ್ಪಟ್ಟಾಗ ಆತ್ಮನ ಬೆಳಕು ಪಾರದರ್ಶಕವಾದ ಅಂತಹ ಬುದ್ಧಿ ಮನಸ್ಸುಗಳ ಪ್ರಜ್ಞೆಗಳ ಮೂಲಕ ಅರಿವಿಗೆ ಉಂಟಾಗುತ್ತದೆ. ಅಂತಹ ಅಂತರ್ಜನಿತ ಅನುಭವ ವೇದ್ಯವಾದ ಅರಿವು ಪರಮಾತ್ಮನ ವಿಷಯದಲ್ಲಿ ಹೊರಗಡೆ ಪ್ರಪಂಚಕ್ಕೆ ವಾಸ್ತವೀಕರಿಸಲು ಸಾಧ್ಯವಾಗುವುದಿಲ್ಲ. ಕಾರಣವೆಂದರೆ ಅದು ಸೂಕ್ಷ್ಮತರ ರೂಪಗಳಲ್ಲಿರುವಂಥದ್ದು, ಅನುಭವವು ಸೂಕ್ಷ್ಮವಾಗಿರುವಂಥದ್ದು. ಆ ಕಾರಣದಿಂದ ಪ್ರತಿಯೊಬ್ಬರೂ ಅನುಭವ ವೇದ್ಯವಾಗುತ್ತದೆಯೇ ಹೊರತು ಅದನ್ನು ವಾಸ್ತವೀಕರಿಸಿ ತೋರಿಸಲು ಸಾಧ್ಯವಾಗುವುದಿಲ್ಲ. ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ಭಾವವೆಂಬುದು ಹೇಗೆ ಕಾಣಿಸಲ್ಪಡುವುದಿಲ್ಲವೋ ಹಾಗೆಯೇ ಆತ್ಮ ಪರಮಾತ್ಮರ ವಿಷಯದಲ್ಲಿಯೂ ಯಾವುದನ್ನು ನಾವು ಇಂದ್ರಿಯಗಳಿಗೆ ಗೋಚರವಾಗದ ಕಾರಣದಿಂದ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಾವು ಆತ್ಮ ಪರಮಾತ್ಮರ ವಿಷಯದಲ್ಲಿ ಆಗಲಿ, ಪ್ರಜ್ಞೆ ಬುದ್ಧಿಗಳ ವಿಷಯದಲ್ಲಾಗಲಿ, ಧೀಶಕ್ತಿಯ ವಿಷಯದಲ್ಲಾಗಲಿ ಕಲ್ಪನೆ ಎಂದು ನಾವು ಹೇಳಕೂಡದು. ಕಲ್ಪನಾ ಪದವನ್ನೇ ನಾವು ಪ್ರಯೋಗ ಮಾಡಕೂಡದು. ಅವುಗಳೆಲ್ಲವೂ ಸತ್ಯವೆಂಬುದಾಗಿಯೇ ಹೇಳಬೇಕು. ನಮ್ಮ ಅನುಭವಕ್ಕೆ ಬಂದಿಲ್ಲವೆಂಬುದನ್ನು ಒಪ್ಪಿಕೊಳ್ಳಬೇಕೇ ಹೊರತು ನಮ್ಮ ಅನುಭವಕ್ಕೆ ಬಾರದೇ ಇರುವುದರಿಂದ, ನಮ್ಮಂತೆ 10 ಜನಗಳಿಗೆ ಅನುಭವಕ್ಕೆ ಬಾರದೇ ಇರುವುದರಿಂದ, ಯಾರೋ ಒಬ್ಬರಿಗೆ ಬಂದಿರುವುದರಿಂದ ಅವರು ಹೇಳುವುದು ಮಾತ್ರ ಸರಿ ಎಂಬುದಾಗಿ ಹೇಗೆ ಒಪ್ಪಿಕೊಳ್ಳುವುದು ಎಂಬ ವಿತಂಡವಾದವನ್ನು ಮಾಡಿ ಎಲ್ಲವನ್ನು ಕಲ್ಪನೆಯ ಪ್ರಪಂಚಕ್ಕೆ ಈ ಒಂದು ಜ್ಞಾನ ಭಂಡಾರವನ್ನು ಬಿಟ್ಟು ಬಿಡುತ್ತಾರೆ. ಆದರೆ ಅವರ ಮನಸ್ಸಿನೊಳಗೆ ಕಲ್ಪನೆ ಎಂಬುದು ಮನಸ್ಸಿನೊಳಗೆ ಉಂಟಾಗುವಂತಹ ಒಂದು ಪ್ರಕ್ರಿಯೆ. ಕಲ್ಪನೆ ಸತ್ಯದಿಂದ ಬರುತ್ತದೆಯೇ ಹೊರತು ಕಲ್ಪನೆಯಿಂದ ಸತ್ಯವಾಗುವುದಿಲ್ಲ. ಅದನ್ನು ಎಲ್ಲರೂ ಮನಗಾಣಬೇಕು. ನಾವು ಒಂದು ಲೋಕವನ್ನು ಕಲ್ಪನೆ ಮಾಡಿಕೊಂಡು ಆ ಲೋಕಕ್ಕೆ ಹೋಗುತ್ತೇವೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಕಲ್ಪನಾ ಲೋಕಕ್ಕೆ ಹೇಗೆ ಹೋಗುವುದು?
ಸತ್ಯಲೋಕಕ್ಕೆ ಹೋಗಬಹುದು. ಆನಂತರದಲ್ಲಿ ಸತ್ಯಲೋಕದ ಬಗ್ಗೆ ಬೇರೆಯವರುಗಳಿಂದ ತಿಳಿದುಕೊಂಡಂತಹ ಆ ಅರಿವು ಸತ್ಯವಾಗಿ ಪರಿಣಮಿಸುತ್ತದೆ. ಅಮೇರಿಕವನ್ನೇ ನೋಡದೇ ಇರುವಂತಹ ವ್ಯಕ್ತಿಗಳು ಅಮೇರಿಕಾವನ್ನು ಕಂಡಂತಹ ವ್ಯಕ್ತಿಯು ವರ್ಣಿಸಿದ ಎಲ್ಲ ವಿಷಯಗಳನ್ನು ಮನಸ್ಸು ಬುದ್ಧಿಗಳಿಂದ ಗ್ರಹಿಸಿ ಕಲ್ಪನೆ ಎಂಬುದಾಗಿಯೇ ಇಟ್ಟುಕೊಂಡಿರುತ್ತಾನೆ. ಆ ಕಲ್ಪನೆ ತಾನು ಅಮೇರಿಕಾಗೆ ಹೋಗಿ ಅಲ್ಲಿ ಎಲ್ಲವನ್ನು ನೋಡಿದಾಗ ಆ ಇನ್ನೊಬ್ಬ ವ್ಯಕ್ತಿಯಿಂದ ಕೇಳಿದ ಎಲ್ಲ ವಿಷಯ ವಸ್ತುಗಳು ಕಲ್ಪನೆಯಾಗಿದ್ದುದು ಸಾಕಾರವಾಗಿ, ಸಗುಣ ಸಾಕಾರವಾಗಿ ನಮಗೆ ಸತ್ಯವಾಗಿ ವೇದ್ಯವಾಗುತ್ತದೆ. ಹೀಗೆಯೇ ಪರಮಾತ್ಮ ಆತ್ಮರ ವಿಷಯದಲ್ಲಿಯೂ ಅದನ್ನು ನಾವು ಕಂಡಿಲ್ಲವೆಂದ ಮಾತ್ರಕ್ಕೆ ಅನುಭವಿಗಳು ಅದರ ಬಗ್ಗೆ ಕೊಡುವ ವಿವರಣೆಗಳನ್ನು ಪಡೆದು ಆಯಾಯ ಪ್ರಕ್ರಿಯೆಗಳನ್ನು ಅನುಸರಿಸಿದರೆ ಖಂಡಿತವಾಗಿಯೂ ಅದು ಸತ್ಯವಾಗಿಯೇ ನಮಗೆ ದರ್ಶನವಾಗುತ್ತದೆ. ಈ ಸತ್ಯ ದರ್ಶನ ವಿಷಯದಲ್ಲಿ ಕಲ್ಪನೆಗೆ ಆಸ್ಪದವೇ ಇಲ್ಲ. ಅದನ್ನು ಎಲ್ಲರೂ ಮನಸ್ಸಿನಲ್ಲಿಟ್ಟುಕೊಂಡು ಈ ಮನಸ್ಸೆಂಬ ಉಪಕರಣದ ಸಹಾಯದಿಂದ ಪರಮಾತ್ಮನು 55ನೆಯ ಶ್ಲೋಕದಿಂದ 61ನೆಯ ಶ್ಲೋಕದವರೆಗೆ ಬುದ್ಧಿ, ಧರ್ಮ, ಕರ್ಮ, ಪ್ರಜ್ಞೆ, ಆತ್ಮ ಪರಮಾತ್ಮರನ್ನು 53 ಶ್ಲೋಕಗಳಲ್ಲಿ ತಿಳಿಸಿದ ವಿಷಯಗಳನ್ನು ಮನಸ್ಸಿನಿಂದ ಹೇಗೆ ನಾವು ಯೋಗ ಪ್ರಕ್ರಿಯೆಯನ್ನು ಉಂಟು ಮಾಡಬೇಕು ಎಂಬುದಾಗಿ ಈ ಶ್ಲೋಕಗಳಲ್ಲಿ ಅದನ್ನು ತಿಳಿಸುತ್ತಲಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.